ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಾನೇ ನಿನ್ನ ಮನೆಗೆ ಬಂದು ಮನೆಯ ಒಂದೊಂದು ಮೂಲೆಯಿಂದಲೂ ಕಷ್ಟಗಳನ್ನು, ದುಃಖವನ್ನು, ನಕಾರಾತ್ಮಕತೆಯನ್ನು ತೆಗೆದು ಹೊರಗೆ ಹಾಕಿದ್ದೇನೆ. ನೀನು ಜನರಿಗೋಸ್ಕರ ಮಾಡಿದ ಒಳ್ಳೆಯದನ್ನು ನನ್ನ ಸೇವೆಯೆಂದು ತಿಳಿದು ಮಾಡಿ ಮರೆತು ಬಿಡು. ಅವರು ಕೃತಜ್ಞರಾಗುತ್ತಾರೋ ಇಲ್ಲವೋ ಅದು ಅವರ ಕರ್ಮ. ನಾನು ಏಕೆ ಇವರಿಗೆ ಸಹಾಯ ಮಾಡಿದೆನೋ ಎಂದು ಅಂದುಕೊಳ್ಳಬೇಡ. ನೀನು ಮಾಡಿದ್ದು ನನ್ನ ಕಾರ್ಯ, ನನ್ನ ಕೆಲಸವೆಂದು ಅರಿತು ನೆಮ್ಮದಿಯಾಗಿರು. ನಿರಾಶೆಯನ್ನು ಬಿಟ್ಟು ಶಾಂತವಾಗಿರು, ಸಂತೋಷವಾಗಿರು. ಒಬ್ಬರಿಗೋಸ್ಕರ ನಾನು ನಿನ್ನ ಮುಖಾಂತರ ನನ್ನ ಕೆಲಸವನ್ನು ಮಾಡಿಸಿಕೊಂಡರೆ, ನಿನಗೋಸ್ಕರ ಮತ್ತೊಬ್ಬರ ಮುಖಾಂತರ ನಾನು ನನ್ನ ಕೆಲಸವನ್ನು ಮಾಡದೇ ಇರುವುದು ಸಾಧ್ಯವೇ? ನನ್ನ ಲೀಲೆಗಳು ನಿನಗೆ ಇನ್ನೂ ಅರ್ಥವಾಗಲಿಲ್ಲವೇ? ಯಾವ ಸಮಯದಲ್ಲಿ ನಾನು ಬರಬೇಕೋ ಖಂಡಿತವಾಗಿಯೂ ಬರುತ್ತೇನೆ. ನೀನು ನನ್ನ ಮುದ್ದು ಮಗು. ನಿನ್ನ ಕಾರ್ಯದಲ್ಲಿ ನಾನು ಕೈ ಜೋಡಿಸುತ್ತೇನೆ. ನಿನಗೆ ಬೇಕಾದುದನ್ನು ನಾನೇ ತರುತ್ತೇನೆ. ನಿನ್ನ ಜ್ಞಾನ, ಅನುಭವ, ಪ್ರಾಮಾಣಿಕತೆ ಎಲ್ಲ ಒಂದು ಸೇರಿದಾಗ ನಿನ್ನ ಶಕ್ತಿಯಾಗುತ್ತದೆ. ನಿನ್ನ ಅನುಭವಗಳಿಂದ ನೀನು ಕಲಿತದ್ದನ್ನು ನೀನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕೆಂದರೆ ನಿನ್ನ ಮನಸ್ಸನ್ನು ನೀನು ಶಾಂತವಾಗಿಟ್ಟುಕೊಳ್ಳಬೇಕು. ಶಾಂತವಾಗು. ನಿನ್ನಲ್ಲುಂಟಾಗುವ ಶಕ್ತಿಯೇನೆಂದು ನಿನಗೆ ತಿಳಿಯುತ್ತದೆ. ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.